ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಸ್ವಸ್ತಿಶ್ರೀ ಮಂಗಳಕರ ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಇರ್ತಕ್ಕಂತಹ ತಿಥಿ ಬಂದು ತ್ರಯೋದಶಿ, ಅದರಲ್ಲೂ ಪ್ರದೋಷ ಇರತಕ್ಕಂತಹದ್ದು. ಅಂತ ಪ್ರದೋಷ ಇರತಕ್ಕಂತಹ ಬೃಹಸ್ಪತಿ ವಾಸರ ಯುಕ್ತಾಯಾಮ್ ಶುಭ ನಕ್ಷತ್ರ ಶುಭಯೋಗ ಶುಭಕರುಣ ಏವಂಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭ ತಿಥೌ ಶ್ರೀ ಭಗವದಾಗ್ನೇಯ ಭಗವದ್ ಕೈಂಕರೀ ರೂಪಂ ಶ್ರೀ ದತ್ತದೇವ ಪ್ರೀತ್ಯರ್ಥಂ ಮಮ ಕುಟುಂಬ ರಕ್ಷಣಾರ್ಥಂ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮ ಅರ್ಥ ಕಾಮ್ಯ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅನ್ನೋ ಮಂತ್ರವನ್ನು ಹೇಳಿಕೊಡುತ್ತಾ ಇವತ್ತು ದತ್ತನ ಅಷ್ಟೋತ್ತರವನ್ನು ಹೇಳ್ಕೊಳ್ತಕ್ಕಂಥದ್ದು. ಜೊತೆಗೆ ಈ ಬೃಹಸ್ಪತಿ ವಾಸರ ಯುಕ್ತಾಯ ಅಂದಾಗ ಈ ಗುರುವಾರದಂದು ಪ್ರದೋಷ ಬಂದಿರತಕ್ಕಂತಹದ್ದು. ಇಂತಹ ಪ್ರದೋಷ ಸಂದರ್ಭದಲ್ಲಿ ಶಿವನ ದೇಗುಲಕ್ಕೆ, ಅದರಲ್ಲೂ ದಕ್ಷಿಣಾಮೂರ್ತಿ ಇರತಕ್ಕಂತಹ ಕ್ಷೇತ್ರಕ್ಕೋ ದಕ್ಷಿಣಾಮೂರ್ತಿ ಇರತಕ್ಕಂತಹ ದೇಗುಲಕ್ಕೆ ಹೋಗಿ ನೀವೇನಾದರೂ ರುದ್ರಾಕ್ಷನ ಈ ದಿವಸ ದಾನ ಮಾಡ್ತೀನಿ ಅಂತಂದ್ರೆ ಗೊತ್ತಿಲ್ಲ, ನಾನಿನ್ನ ಹೇಳಬಾರ್ದು, ಅಷ್ಟೊಂದು ಫಲಗಳು ನಿಮಗೆ ಸಿಗ್ತವಂತೆ. ಈ ಪ್ರದೋಷದಂದು ಮಕ್ಕಳಿಗೆ ವಿದ್ಯೆಯಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಒಂದು ರೀತಿಯಾಗಿ ಹೇಗೆ ಅಂತಂದ್ರೆ ಅವನು ಎಷ್ಟೇ ಹಿಂದುಳಿದಿದ್ರು ಕೂಡ ಅಷ್ಟು ಮುಂದುವರಿತಾನಂತೆ. ಒಂದೇ ಒಂದು ರುದ್ರಾಕ್ಷಿಯನ್ನ ಈ ಪ್ರದೋಷದಂದು ಗುರುವಾರ, ಅದರಲ್ಲೂ ದಕ್ಷಿಣಾಮೂರ್ತಿಯ ದೇಗುಲಕ್ಕೆ ಏನಾರ ದಾನ ಮಾಡ್ತೀವಿ ಅಂತಂದ್ರೆ, ನಮ್ಮ ಕೈಲಾಗ್ತಕ್ಕಂಥ ಸೇವೆನೆಲ್ಲ ಮಾಡಿ ಬರ್ತೀವಿ ಅಂತಂದ್ರೆ, ಅದರಲ್ಲೂ ಮಹಾವೀರ ಜಯಂತಿ ಇರತಕ್ಕಂತಹದ್ದು. ಅಂತ ಮಹಾವೀರ ಜಯಂತಿಯ ಶುಭಾಶಯಗಳನ್ನ ನಡೆಸ್ತಾ ನಿಮ್ಮ ಮಕ್ಕಳಲ್ಲಿ ವೃದ್ಧಿಯನ್ನ, ಅಭಿವೃದ್ಧಿಯನ್ನ, ಸಮೃದ್ಧಿಯನ್ನ, ವಿದ್ಯೆಯಲ್ಲಾಗಿರಬಹುದು, ಬುದ್ಧಿಯಲ್ಲಾಗಿರಬಹುದು, ಅಥವಾ ನಿಮ್ಮ ಮಕ್ಕಳು ಮಾಡ್ತಾ ಇರತಕ್ಕಂಥ ವ್ಯವಹಾರ ವ್ಯಾಪಾರದಲ್ಲಾಗಿರಬಹುದು, ಜಾಣ್ಮೆಯಿಂದ ಜಾಬ್ ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಪ್ರಗತಿಯತ್ತ ಹೆಜ್ಜೆ ಹಾಕಲು ಈ ದಿನ ತಮ್ಮದಾಗಿಸಿಕೊಳ್ತೀರಿ. ಶುಭಫಲವನ್ನೇ ಕಾಣ್ತೀರಿ. ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕ ಸಮಸ್ಯೆಗಳಿಂದ ದೂರ ಸರಿಲಿಕ್ಕೆ ಇರತಕ್ಕಂತಹ ಪ್ರದೋಷ ಅತ್ಯಂತ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದು. ಶಿವಂಭೂಯಾತ್ ಒಳಿತಾಗಲಿ.